ಹಲೋ ಎವ್ರಿವನ್. ನಿನ್ನೆ ಮ್ಯಾಚ್ ಮೋಸ್ಟ್ ಆಫ್ ದ ಮೆಂಬರ್ಸ್ ನೋಡೇ ಇರ್ತೀರ. ಗುಜರಾತ್ ಮತ್ತು ನಮ್ಮ ಪಂಜಾಬ್ ಸೂಪರ್ ಕಿಂಗ್ಸ್. ಗುಜರಾತ್ ಕೂಡ ಸಕ್ಕದ ಕಾಂಪಿಟೇಷನ್ ಕೊಡ್ತು, ಒಂದು ಹೈ ಟಾರ್ಗೆಟ್ನ ಸೆಟ್ ಮಾಡ್ತು ಅಂತ ಹೇಳ್ಬೋದು. 199 ಟಾರ್ಗೆಟ್ನ ಸೆಟ್ ಮಾಡ್ತು ನಮ್ಮ ಪಂಜಾಬ್ಗೆ. ಅದರಲ್ಲಿ ಗುಜರಾತ್ ಅವರು ಅಷ್ಟೇ, ಅವ್ರು ಸೋತಿರ್ಬೋದು, ಬಟ್ ಒಂದು ಗುಡ್ ಕಾಂಪಿಟೇಷನ್ ಅಂತೂ ಕೊಟ್ಟರು. ಗುಡ್ ಟಾರ್ಗೆಟ್ ಆಪೋಸಿಟ್ ತಂಡಕ್ಕೆ ಕೊಟ್ಟರು. ಅದರಲ್ಲಿ ನಮ್ಮ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಮಾತ್ರ ಸೂಪರಾಗಿ ಲೀಡ್ ಮಾಡಿದರು. ಒಂದು ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು ಶುಭ್ಮನ್ ಗಿಲ್ ನೆನ್ನೆ ಆಡಿರೋದ್ರಲ್ಲಿ. ಟೋಟಲಿ ಅವರೇ 89 ಸ್ಕೋರ್ ಮಾಡ್ತಾರೆ. ಅವರು ಮತ್ತು ಅವ್ರ ಜೊತೆ ಆಪೋಸಿಟ್ ಆಡೋಕ್ಕೆ ಬಂದಿದ್ದು ಎರಡು ಬ್ಯಾಟ್ಸ್ಮನ್ ಕೂಡ ಸೂಪರಾಗಿ ಆಡಿದರು. ಅವರಿಬ್ಬರು ಅಷ್ಟು ಸ್ಕೋರ್ ಹೊಡೆದಾಗೇ ಅಂತ ಅನ್ನಿಸ್ಬಿಡ್ತು ಓಕೆ, ಈ ಸಲ ಪಂಜಾಬ್ ಸೂಪರ್ ಕಿಂಗ್ಸ್ ಹೋಗೇನೆ ಒಂದು ಹೈ ಟಾರ್ಗೆಟ್ ಬರುತ್ತೆ. ಅದರಲ್ಲಿ ಶುಭ್ಮನ್ ಗಿಲ್ ತಂಡ ಯಾವುದಿರುತ್ತೋ ಅದ್ರ ಬೌಲಿಂಗ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಪಂಜಾಬ್ ಸೂಪರ್ ಕಿಂಗ್ಸ್ ಮಾತ್ರ ಈ ಸಲ ಹೋಗೇನೆ ಅಂದ್ಕೊಳ್ಳೋ ಟೈಮಲ್ಲಿ ಪಂಜಾಬ್ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ತೊಗೊಳುತ್ತೆ. ಮತ್ತು ಒಂದು ಒಳ್ಳೊಳ್ಳೆ ಫೇಮಸ್ ಬ್ಯಾಟ್ಸ್ಮ್ಯಾನ್, ಅಂದರೆ ಅವರಿಗೆ ಕೇಪಬಿಲಿಟಿ ಇದ್ದು ಇಷ್ಟು ದಿನ ಅವ್ರನ್ನ ಪ್ರೂವ್ ಮಾಡ್ಕೊಂಡಿರೋ ಬ್ಯಾಟ್ಸ್ಮ್ಯಾನ್ ಅವರೇನೆ ಚೆನ್ನಾಗಿ ಆಡಲ್ಲ, ಔಟಾಗಿ ಹೋಗ್ಬಿಡ್ತಾರೆ. ಯಾರು ಬೀಸ್ಟೋ ಆಗಿರ್ಬೋದು, ಧವನ್ ಆಗಿರ್ಬೋದು, ಮತ್ತು ಸ್ಯಾಮ್ ಕರಣ್ ಆಗಿರ್ಬೋದು, ಇವರೆಲ್ಲ ಸಿಕ್ಕಂದರ್, ಇವರೆಲ್ಲರೂ ಕೂಡ ಔಟ್ ಆದರೂ ಕೂಡ ಅದು ಆದಮೇಲೆ ಬಂದಿದ್ದ ಬ್ಯಾಟ್ಸ್ಮ್ಯಾನು ಏನು ಆಡಿದ್ರು ಗುರು. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತು ನೆನ್ನೆ ಅಂತಲೇ ಹೇಳ್ಬೋದು. ಲೈವಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಜಾ ಬರುತ್ತೆ. ನೆನ್ನೆ ಹೈಲೈಟ್ಸ್ ನೋಡ್ಬಿಟ್ರೆ ಒಂದು ಸ್ವಲ್ಪ ಅನಿಸ್ಬೋದು ವಾವ್ ಸೂಪರ್ ಅಂತ, ಬಟ್ ಸೀರಿಯಸ್ಲಿ ಮ್ಯಾಚ್ ನೋಡಿದ್ರೇ ತುಂಬ ಚೆಂದ. ಅದು ಲೈವಲ್ಲಿ ನೋಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಜಾ ಇತ್ತು. ಯಾಕಂದರೆ ಒಂದ್ಸಲ ಯಾರಾದರೂ ಫೇಮಸ್ ಬ್ಯಾಟ್ಸ್ಮನ್ ಸ್ಟಾರ್ಟಿಂಗ್ 2 to 3 ವಿಕೆಟ್ಸ್ ಹೋದ ತಕ್ಷಣವೇ ಮೋಸ್ಟ್ ಆಫ್ ದ ಪೀಪಲ್ ಹೋಪ್ಸ್ ಕಳ್ಕೊಬಿಡ್ತೀವಿ ನಾವು, ಸರಿ ಇವ್ರು ಗೆಲ್ಲಲ್ಲ ಅಂತ. ಅದರಲ್ಲಿ ಚಿಕ್ಕ ಚಿಕ್ಕ ಬ್ಯಾಟ್ಸ್ಮನ್ ಎಲ್ಲ ಬಂದು ಎಷ್ಟೊಂದು ಸ್ಕೋರ್ ಮಾಡಿ ಹೊಡೆದು ಟೀಮ್ನ ಗೆಲ್ಲಿಸಿದಾಗ ವೆರಿ ಮಚ್ ಹ್ಯಾಪಿ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಪಂಜಾಬ್ ಸೂಪರ್ ಕಿಂಗ್ಸ್ ನೆನ್ನೆ ವಿನ್ ಆಗುತ್ತೆ ಅಂತ. ಹೋಯ್ತು ಮ್ಯಾಚು ಬಿಡು ಅನ್ಬೇಕಾದ್ರೆ ಆ್ಯಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಬಂದುಬಿಟ್ಟು ಆ್ಯಕ್ಚುಲಿ ಮೋಹಿತ್ ಶರ್ಮಾ ಸಕ್ಕತ್ತಾಗಿ ಇಕ್ಕಿಸ್ಕೊಂಡ್ರು ಅಂತಲೇ ಹೇಳ್ಬೋದು ನೆನ್ನೆ ಇಂಪ್ಯಾಕ್ಟ್ ಪ್ಲೇಯರ್ ಹತ್ರ. ಯಾಕಂದರೆ ಮೋಹಿತ್ ಶರ್ಮಾ ಬರೋದೇ ಬಾಲ್ ಮಾಡೋಕ್ಕೆ ಡೆಡ್ ಓವರ್ಸಲ್ಲಿ, ಅಂಥ ಓವರ್ಸಲ್ಲಿ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ನಮ್ಮ ಆಯುತೋಷ್ ಶರ್ಮಾ ಸಕ್ಕತ್ತಾಗಿ ಆಡಿದರು. ಇನ್ನೇನು ಮ್ಯಾಚೇ ಓಕೆ ಆಗಿಬಿಡುತ್ತೆ ಅನ್ಬೇಕಾದ್ರೆ ಫುಲ್ 1 ಓವರ್ಗೆ ಜಸ್ಟ್ ಇನ್ನು 6 ಐ ಥಿಂಕ್ 5 ಬಾಲ್ಸ್ ಏನೋ ಬೇಕು ಅನ್ನೋಷ್ಟೊತ್ತಿಗೆ 5 ಬಾಲ್ಸು 7 ಬಾಲ್ಸು ಒಂದೊಂದು ಬಾಲ್ ವೇರಿ ಆಗಿತ್ತು. ಸೊ ಇನ್ ಜಸ್ಟ್ 1 ಓವರ್ಗೆ 6 or 7 ಸ್ಕೋರ್ ಬರಬೇಕು ಅನ್ನೋಷ್ಟು ಪ್ಲೇಸಲ್ಲಿ ತಂದಿಟ್ಟರು. ಅದು ಸೀರಿಯಸ್ಲಿ ಕ್ರೇಜಿ ಅನ್ನಿಸ್ತು. ಅದಾದಮೇಲೆ ಅಯ್ಯೋ ಇಷ್ಟೇ ಬಾಲ್ಸ್ ಇದೆ ಅಲ್ಲ, ಹಾಗಾದರೆ ಪೀಕ್ಸಲ್ಲಿ ಬಂದು ಹೋಗ್ಬಿಡುತ್ತೇನೋ ಪಂಜಾಬ್ ಸೂಪರ್ ಕಿಂಗ್ಸು, ಯಾಕಂದರೆ ಇನ್ನೂ ಯಾರು ಬ್ಯಾಟ್ಸ್ಮನ್ ಇಲ್ಲ ಆಡೋದು ಅನ್ಬೇಕಾದ್ರೆ ನಮ್ಮ ಹರ್ಪ್ರೀತ್ ಬಂದುಬಿಟ್ಟು ಮ್ಯಾಚ್ ಕ್ಲೋಸ್ ಮಾಡಿಕೊಟ್ಟೋದ್ರು. ಅದು ಏನು ಇನ್ನೂ 2 ಬಾಲ್ಸ್ ಇದ್ದಂಗೆ ಮ್ಯಾಚ್ ಕ್ಲೋಸ್ ಮಾಡಿಕೊಟ್ಟೋದ್ರು, ವಿಚ್ ಇಸ್ ರಿಯಲಿ ಒನ್ ಮೋರ್ ಗುಡ್ ಥಿಂಗ್. ನೆನ್ನೆ ಹೇಳ್ಬೇಕಂದ್ರೆ ಪಂಜಾಬ್ ಸೂಪರ್ ಕಿಂಗ್ಸ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಇವರು ಆಡ್ಬೋದು, ವಿನ್ ಆಗ್ಬೋದು ಅಂತ. ಬಟ್ ಆ ಕನ್ಫ್ಯೂಷನ್ 50-50 ಜನಕ್ಕೆ ಯಾರು ಅನಲೈಸ್ ಮಾಡೋರಿದ್ರೋ ಅವರಿಗೆಲ್ಲರಿಗೂ ಒಂದು ಆನ್ಸರ್ ಕೊಟ್ಟರು ಅಂತಲೇ ಹೇಳ್ಬೋದು ನೆನ್ನೆ ಪಂಜಾಬ್ ಸೂಪರ್ ಕಿಂಗ್ಸು. ಯಾಕಂದರೆ ಒಂದು ಮದರ್ಲ್ಯಾಂಡಲ್ಲಿ ಅವರು ನೆನ್ನೆ ಆಡಿದ್ದು, GT ಅವರು ಅಹಮದಾಬಾದಲ್ಲಿ ಗೇಮ್ ಆಡಿದ್ದು. ಅದರಲ್ಲಿ ಅಹಮದಾಬಾದಲ್ಲಿ ಆಡ್ತಾ ಇದ್ದಾರೆ ಅಂದರೆ GT ಅವರಿಗೆ ಒಂದು ಪಾಸಿಟಿವ್ ಸೈಕಾಲಜಿಕಲಿ ಅದು ಎಲ್ಪ್ ಆಗುತ್ತೆ. ಯಾಕಂದರೆ ಫಸ್ಟ್ ಥಿಂಗ್ ಅವ್ರ ಮದರ್ಲ್ಯಾಂಡ್ ಅನ್ನೋದು, ಮತ್ತು ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಬರುತ್ತೆ. ಮತ್ತು ಸಪೋರ್ಟರ್ಸ್ ಯಾರು ಬಂದಿರ್ತಾರೋ ಅವರು GTಲಿ ಜಾಸ್ತಿ ಅಲ್ಲಿಂದನೇ ಇರೋರೇ ಜನನೇ ಬಂದಿರ್ತಾರೆ. ಸೊ ಅವರು GTಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ, ಚೇರಪ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ಇರಬೇಕಾದ್ರೆ GT 199 ಟಾರ್ಗೆಟ್ ಸೆಟ್ ಮಾಡಿದರೂ ಕೂಡ ಮತ್ತು ಚೆನ್ನಾಗಿ ಆಡೋ ಪ್ಲೇಯರ್ಸ್ ಯಾರ್ಯಾರಿದ್ರು, ಬೀಸ್ಟೋ ಆಗಿರ್ಬೋದು, ಇಲ್ಲಾಂದರೆ ಧವನ್ ಆಗಿರ್ಬೋದು, ಇವರೆಲ್ಲ ಔಟ್ ಆದಾಗ ಒಂದು ಹೋಪ್ ಹೋದ್ಮೇಲೆ ಯಾರು ಆಡೋಕ್ಕೆ ಬರ್ತಾರೋ, ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾರೋ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ, ಅವರಿಗೆ ಸ್ಟಾಮಿನಾ ಆಗಲಿ, ಅದೆಲ್ಲನೂ ಒಂದು 10% ಅಲ್ಲೇ ಕಿತ್ಕೊಂಡು ಹೋಗಿರುತ್ತೆ. ಬಟ್ ಅದೇನು ಕೇರ್ ಮಾಡ್ದೇನೆ GT ಮೇಲೆ ನಮ್ಮ ಪಂಜಾಬ್ ಸೂಪರ್ ಕಿಂಗ್ಸ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ನಮ್ಮ RCBನೂ ಇರುತ್ತೆ, ಟಕಾರ ಅಂತ ಒಟ್ಟಿಸ್ಕೊಂಡು 15 ಓವರ್ಸಲ್ಲೇ ಮ್ಯಾಚ್ ಮುಗಿಸ್ಬಿಡ್ತು. ಇದೇ ಥರ ಆದರೆ ನಿಜವಾಗ್ಲೂ ಈ ಥರ ಬೇರೆ ಟೀಮೆಲ್ಲ ಆಡ್ತಿರೋದನ್ನ ನೋಡಿ ನಮ್ಮ RCB ಫ್ಯಾನ್ಸ್ಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ
ಯಾವ್ಯಾವ ಥರನೂ ಆಡೋ ಟೀಮ್ಸ್ ಎಲ್ಲನ ತುಂಬ ಚೆನ್ನಾಗೆ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಅವ್ರ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲನೂ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು, ಕ್ಯಾಪ್ಟನ್ ಆಗಿರೋರು ಅಷ್ಟೇ ತುಂಬ ಆರ್ಗನೈಸ್ ಆಗಿ ಈ ಥರ ಗೇಮ್ ಆಡ್ತಿರ್ಬೇಕಾದ್ರೆ ನಮ್ಮ RCB ಮಾತ್ರ ಯಾರೂ ಗೇಮ್ ಮಾಡದೆ ಒಂದು ಹೈ ಟಾರ್ಗೆಟ್ ಕೊಟ್ಟರು ಕೂಡ, ಇಲ್ಲ ಒಂದು ಲೋ ಟಾರ್ಗೆಟ್ ಇಟ್ಕೊಂಡ್ರೂ ಕೂಡ ಬೇಗ 15-16 ಓವರ್ಸಲ್ಲೇ ಗೇಮ್ ಮುಗಿಸಿ ಆಪೋಸಿಟ್ ಪರ್ಸನ್ಗೆ ಡೆಲಿವರ್ ಮಾಡ್ತಾ ಇದ್ದರೆ ವಿನ್ನು ತುಂಬ ಬೇಜಾರಾಗುತ್ತೆ. ಮ್ಯಾನೇಜ್ಮೆಂಟು ಕೂಡ ಅಷ್ಟೇ ಒಂದು ಸ್ವಲ್ಪ ಆದ್ರೂ ತೊಗೊಳ್ಬೇಕು ಟಿಪ್ಸು, ಮತ್ತು ಏನಾದರೂ ಗೇಮಲ್ಲಾಗಲಿ ಇಲ್ಲಾಂದರೆ ಪ್ಲೇಯರ್ಸಲ್ಲಾಗಲಿ ಚೇಂಜ್ ತರಲೇಬೇಕು. ಅದಲ್ಲದೆ ಇವಾಗ ಟಿಕೆಟ್ ಎಲ್ಲ ರೈಸ್ ಮಾಡಿರೋದು, ಜರ್ಸಿ ಕಾಸ್ಟ್ ರೈಸ್ ಮಾಡಿರೋದು, ಇದೆಲ್ಲನೂ ತುಂಬ RCB ಫ್ಯಾನ್ಸ್ಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ RCB ಫ್ಯಾನ್ಸ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಇಷ್ಟು ದಿನ ಆಡಿದ್ರು ಕೂಡ ಒಂದೂ ಸಲ ಕಪ್ ಗೆಲ್ಲಿಲ್ಲ ಅಂದ್ರೂ ಕಾನ್ಸ್ಟೆಂಟಾಗಿ RCB ಫ್ಯಾನ್ಸು RCB ತಂಡದ ಮೇಲೆ ನಂಬಿಕೆ ಇಟ್ಕೊಂಡು, RCB ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಿರ್ಬೇಕಾದ್ರೆ ಈ ಥರ RCB ಪ್ಲೇಯರ್ಸ್ ಆಡಿದ್ರೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ಈ ಕಡೆ ನೋಡಿದ್ರೆ KKR ತುಂಬ ಸ್ಟ್ರಾಂಗ್ ಆಗಿದೆ, ಈಗ ಪಂಜಾಬ್ ತುಂಬ ಸ್ಟ್ರಾಂಗ್ ಆಗಿದೆ, GT ತುಂಬ ಸ್ಟ್ರಾಂಗ್ ಆಗಿದೆ. ಪ್ರತಿಯೊಂದು ಟೀಮು ಸ್ಟ್ರಾಂಗಾಗಿ ಆಗ್ತಿರ್ಬೇಕಾದ್ರೆ RCB ಅವ್ರ ಜೊತೆ ಹೊಡೆದಾಗ ಪ್ರತಿ ಸಲ ಸೋಲು ಅಂತ ಬಂದರೆ ಲೀವ್ ಅಬೌಟ್ ಫಿನಾಲೆ. ಐ ಥಿಂಕ್ ಈ ಸಲ ಫಿನಾಲೆಗೆ ಹೋಗೋದು ಕೂಡ ಡೌಟ್ ಆಗಿಬಿಡುತ್ತೆ. ಈ ಥರ ನಮ್ಮವರು RCB ಅವ್ರು ಏನಾದರೂ ಆಡಿದ್ರು ಅಂದರೆ ನೋಡೋಣ ಏನಾದರೂ ಇಂಪ್ರೂವ್ಮೆಂಟ್ ತೊಗೊಳುತ್ತಾ ಅಂತ. ಬಟ್ ಪಂಜಾಬ್ ಸೂಪರ್ ಕಿಂಗ್ಸ್ ಆಡಿದವ್ರು ಮಾತ್ರ ಬ್ಯಾಟ್ಸ್ಮನ್ಸ್ ಕ್ರೇಜಿ ಅಂತಲೇ ಹೇಳ್ಬೋದು. ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ರನ್ಸ್ ಹೊಡಿತಾರೆ ಅಂತ. ಎಸ್ಪೆಷಲಿ ಇನ್ನೊಬ್ಬ ಬ್ಯಾಟ್ಸ್ಮನ್ ಇವರು ಸಿಮ್ರನ್ ಸಿಂಗ್ ಬಂದುಬಿಟ್ಟು 24ಗೆ 35 ಹೊಡೆದ್ರು, ವಿಚ್ ಇಸ್ ರಿಯಲಿ ನಾಟ್ ಈಸಿ. ಅದು GT ಮೇಲೆ ಹೊಡಿತಾ ಇರೋದು, ಬೇರೆಯವ್ರ ಮೇಲೆಲ್ಲ. ತುಂಬ ಸ್ಟ್ರಾಂಗ್ ಬೌಲಿಂಗ್ ಇರೋ ಟೀಮ್ ಮೇಲೆ ಅಷ್ಟು ಸ್ಕೋರ್ ಮಾಡಿದ್ದು. ಮತ್ತು ಶಶಾಂಕ್ ಸಿಂಗ್ ಗುರು 21ಗೆ 61 ರನ್ಸ್ ಹೊಡಿತಾರೆ, ಕ್ರೇಜಿ ಅನ್ನಿಸ್ತು. ಆಲ್ಮೋಸ್ಟ್ ಟ್ರಿಬಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಆಡಿದರು ನಿನ್ನೆ. ಇವರಿಬ್ಬರು ಮೇಜರ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸಿಮ್ರನ್ ಸಿಂಗ್ ಆಗಿರ್ಬೋದು, ಶಶಾಂಕ್ ಸಿಂಗ್ ಆಗಿರ್ಬೋದು, ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ನಮ್ಮ ಆಯುತೋಷ್ ಶರ್ಮಾ ಆಗಿರ್ಬೋದು, ತುಂಬ ಚೆನ್ನಾಗಿ ಆಡಿದರು. ಗೇಮ್ಗೆ ಒಂದು ಡಿಫ್ರೆಂಟ್ ಚೇಂಜ್ ಕೊಟ್ಟರು ಅಂತ ಹೇಳ್ಬೋದು. ಇದೇ ಥರ ಆಡಿದ್ರೆ ಸೀರಿಯಸ್ಲಿ ಯಾರು ವಿನ್ ಆಗ್ಬೋದು ಫಿನಾಲಿ ಅಂತ, ಯಾರು ಬರ್ತಾರೆ ಅಂತ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಆ ಕಡೆ ಹೈದ್ರಾಬಾದ್ ಆಗಿರ್ಬೋದು, ಈ ಕಡೆ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇದೆ, ನೋಡಬೇಕು ಹೆಂಗೆ ಆಡ್ತಾರೆ ಅಂತ. ಪ್ರೀ ಅನಾಲಿಸಿಸ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.